ಹಾಯ್ ಎಲ್ರಿಗೂ ನಮಸ್ತೆ. ಸೊಲ್ಲಾಪುರದ ಟೆಕ್ಸ್ಟೈಲ್ ಜಾನು ಮೇಕೋರ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ನಾನು ಇವಾಗ ವೀಡಿಯೋ ಮಾಡ್ತಾ ಇರೋದು ಬಂದು ಬೆಳಗಿನ ಜಾವ 2 ಗಂಟೆ. ಯಾಕಂದರೆ ಈಗ ಜಸ್ಟ್ ಆರ್ಡರ್ಸ್ನ ಮುಗಿಸಿ ಕೂತಿದ್ದೆ. ಸೊ ಇದೆಲ್ಲ ಆರ್ಡರ್ಸು ಮಾಡ್ತಾಯಿದ್ದೆ. ಸೊ ತುಂಬ ಜನ ಕೇಳ್ತಾ ಇದ್ದೀರಾ ನಿಮ್ಮಲ್ಲಿ ಲೇಟ್ ಡೆಲಿವರಿ, ಕ್ವಾಲಿಟಿ ಸೂಪರ್, ಎವ್ರಿಥಿಂಗ್ ಇಸ್ ಸೂಪರ್, ಬಟ್ ವೈ ಲೇಟ್ ಡೆಲಿವರಿ? ಗೈಸ್ ನನಗೆ ನಿಜ ಬೇಜಾರಾಗೋಯ್ತು ಗೈಸ್. ಯಾಕೆ ಗೊತ್ತಾ, ಮೊನ್ನೆ ಒಬ್ಬರು ಚೈತ್ರ ಅಂದ್ಬಿಟ್ಟಿವ್ರ ಹೆಸರು, ಅವರು ಪಾಪ ಸೀಮಂತಕ್ಕೆ ಬುಕ್ ಮಾಡಿದರು. ನನಗೆ ಪ್ರೆಷರಲ್ಲಿ ಕಳಿಸ್ಲಿಲ್ಲ. ಎಷ್ಟು ಬೇಜಾರು ಮಾಡ್ಕೊಂಡ್ರು ಗೊತ್ತಾ ಮೇಡಮ್. ನಾನು ನಿಮ್ಮನ್ನ ನಂಗೆ ತುಂಬ ಇಷ್ಟ, ಬಟ್ ನೀವು ನನಗೆ ಸೀಮಂತಕ್ಕೆ ಕಳಿಸ್ಬೇಕಿದ್ದ. ಚೈತ್ರ ಅವರೇ, ನಿಮ್ಮ ಸೀಮಂತಕ್ಕೆ ಬರೀ ಸ್ಯಾರಿ ಮಾತ್ರ ಕಳಿಸ್ತಾ ಇಲ್ಲ, ನೀವು ಬುಕ್ ಮಾಡಿರೋ ಸ್ಯಾರಿ ಮಾತ್ರ ಕಳಿಸ್ತಾ ಇಲ್ಲ. ಸೊ ಅವ್ರ ಸೀಮಂತ ಆಗೋಗಿದೆ ಸಾರಿ. ಸೀರೆ ಇವತ್ತು ನೆನ್ನೆನೋ ಮೊನ್ನೆನೋ ಅನಿಸುತ್ತೆ ಸೀಮಂತ. ಇವಾಗ ಏನಂತಾರೆ ಸೀರೆ ಇವತ್ತು ನೆನ್ನೆನೋ ಸೀರೆ ಹೋಗಿದೆ. ಸೊ ನನಗೆ ಮೆಸೇಜ್ ಆ್ಯಕ್ಚುಲಿ ನಾನು ನೋಡಿರಲಿಲ್ಲ ಚೈತ್ರ ಅವರೇ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಆ್ಯಕ್ಚುಲಿ ನನ್ನ ಕಸ್ಟಮರ್ ಚೈತ್ರ ಅನ್ನೋರೆಲ್ಲ ಸ್ವಲ್ಪ ರಗಡಾಗಿರ್ತಾರೆ. ಜಾನು ಸ್ಯಾರಿ ಬಂತ, ಇನ್ನೂ ಬಂದಿಲ್ಲ, ಕಳಿಸ್ಬಿಡು ಜಾನು, ಬಂದಿದ್ದ ತಕ್ಷಣ ಆ ಥರ ಮಾತಾಡ್ತಾರೆ. ಇವ್ರು ತುಂಬ ಕ್ಯೂಟಾಗಿ ಹಂಗೆ ಹಿಂಗೆ. ಸೊ ನನಗೆ ಬೇಜಾರಾಯಿತು, ಇವ್ರು ಶ್ರೀಮಂತ ಡೆಲಿವರಿನೇ ಆಗೋಬಿಡುತ್ತೆ. ಸೊ ಹೋಗಲಿ ಜಾನು, ಫೋಟೋ ಶೂಟ್ ಇದೆ ನಂದು, ಹೋಗೋಕ್ಕಾದ್ರೂ ಕಳಿಸು ಅಂತ ಹೇಳಿದ್ದಾರೆ ಚೈತ್ರ ಅವರೇ. ಸ್ಯಾರಿ ನಿನ್ನೆ ಬಂದಿದೆ ನಿಮಗೆ, ಅದು ನೀವು ಹೇಳಿದ್ದೀರ ರಿಸೀವ್ ಆಗಿದೆ, ಬಟ್ ನನಗೆ ಓಪನ್ ಮಾಡೋಕ್ಕಾಗಿಲ್ಲ, ಫ್ಯಾಮಿಲಿ ಎಲ್ಲ ಇದ್ರ ಅಂತ. ಸೊ ಇವಾಗ ತಿರ್ಗಾ ನಿಮಗೆ ಒಂದು ಬ್ಯೂಟಿಫುಲ್ ಆಗಿರೋವಂಥ ರಾಯಲ್ ಬ್ಲೂಗೆ ಆರೆಂಜ್ ಕಲರ್ ಸ್ಯಾರಿ, ಅದು ಆ್ಯಕ್ಚುಲಿ ಇದು ನಮ್ಮ ಸೊಲ್ಲಾಪುರದ ಅಮ್ಮನಿಗೆ ಉಡಿಸಿದ್ದಿತ್ತು. ಇವಾಗ ದಸರಾ ನಡೀತಲ್ಲ ಆವಾಗ ಉಡಿಸಿದ್ವಿ. ಆ ಸ್ಯಾರಿ ನಾನು ಹಾಕೊಬೇಕಿತ್ತು, ಬಟ್ ನಾನು ಹಾಕೊಳ್ಳೋದಕ್ಕಿಂತ ನಿಮಗೆ ಅಗತ್ಯ ಇದೆ ಅಂತ ಅನಿಸ್ತಾ ಇದೆ. ಸೊ ಇದನ್ನು ನೀವೇ ಹಾಕ್ಕೊಳ್ಳಿ, ಸರಿನಾ? ನೀವು ಹಾಕ್ಕೊಂಡು ನನಗೆ ಫೋಟೋ ಕಳಿಸಿ ಚೈತ್ರ ಅವರೇ. ಹ್ಯಾಪಿ ಏನಂತಾರೆ ಮದರ್ ಆಗ್ತಿದ್ದೀರಾ, ಸೊ ಕಂಗ್ರ್ಯಾಚುಲೇಷನ್ಸ್. ಒಳ್ಳೆ ಆರೋಗ್ಯಕರವಾದ ಮಗು ಹೋಗಲಿ. ನಾನು ತುಂಬ ಜನ ಆಮೇಲೆ ಹೇಳ್ತೀರಾ ಮ್ಯಾಮ್ ನೀವು ತುಂಬಾ ರ್ಯಾಶಾಗಿ ಮಾತಾಡ್ತೀರಾ ವಾಯ್ಸ್ ಕೊಡೋದು. ನನ್ನ ವಾಯ್ಸ್ ಬರೋದೇ ಹಾಗೆ, ನಾನು ತುಂಬ ಜನಕ್ಕೆ ಹೇಳ್ತೀನಿ, ನನ್ನ ಫೀಲ್ಡೇ ಅದು. ವಾಯ್ಸ್ ಜೋರಿಲ್ಲ ಅಂದರೆ ನಮ್ಗೆ ಅಲ್ಲಿ ಏನೂ ನಡೆಯಲ್ಲ, ನಮ್ದು ಏನೂ ಆಗಲ್ಲ ಅಲ್ಲಿ. ಸೊ ನಾನು ಸ್ವಲ್ಪ ನಮ್ಮ ಡ್ಯಾಡಿ ಇದರಲ್ಲಿ ಜೀನ್ಸಲ್ಲಿ ಬಂದಿರೋದ್ರಿಂದ ನಮ್ಮ ಡ್ಯಾಡ್ದು ಇರುತ್ತೆ, ನಂದು ಏನು ಅನ್ನೋ ಥರ ಆಗ್ಬಿಡುತ್ತೆ. ಸೊ ಆಲ್ಮೋಸ್ಟ್ ಆಮೇಲೆ ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ಫೋನ್ ಎತ್ತಿಲ್ಲ ಅಂದಿದ ತಕ್ಷಣ ಕಮೆಂಟ್. ನನಗೆ ಹೆಂಗಾಗುತ್ತೆ ಅಂದರೆ, ಈಗ ನಿಮ್ಮನ್ನ ಬ್ಲಾಕ್ ಮಾಡಿರಲ್ಲ, ನನಗೆ ಅರ್ಥ ಆಗುತ್ತೆ, ನಾನೇನಾದ್ರು ಬುಕ್ ಮಾಡಿ ನಾನು ಅದು ಡಿಸಿಷನ್ ಏನು ಮಾಡ್ತೀರಾ ಗೊತ್ತಾ. ಫೋನ್ ಮಾಡಿಲ್ವಾ ಒಂದ್ಸರಿ ಒಂದು 5 ನಿಮಿಷ ಬಿಟ್ಬಿಡಿ, ಆಮೇಲೆ ಇನ್ನೊಂದು ಫೋನ್ ಹಾಕಿ ಖಂಡಿತ ಎತ್ತುತ್ತೇನೆ, ಓಕೆನಾ? ಸೊ ಪಾರ್ಸಲ್ ಇನ್ನೂ ಲೇಟ್, ಇನ್ನು ಮೇಲೆ ಲೇಟ್ ಖಂಡಿತವಾಗ್ಲೂ ಆಗಲ್ಲ. ನನ್ನ ಪ್ರಯತ್ನ ಮೀರಿ 2 ಗಂಟೆ ನೈಟಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಅರ್ಥ ಮಾಡ್ಕೊಡಿ. ತುಂಬ ಕಷ್ಟ ಆಗ್ತಿದೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಕಾಂಪಿಟೇಷನ್ಸ್ ಅಂತ ಕೇಳ್ತವ್ರೆ, ನನ್ನ ತಲೆನೇ ಕಿತ್ಕೊಳ್ಳಲ್ಲ. ನನ್ನ ರೇಟ್ಗೆ ಯಾರೂ ಬಿಡೋಕ್ಕಾಗಲ್ಲ. ಯಾಕಂದರೆ ನನಗೆ ಇದೊಂದು 50 ರೂಪಾಯಿ ಬಂದರೆ 60 ರೂಪಾಯಿಗೆ ಬಿಡೋಕ್ಕೆ ರೆಡಿ ಇದ್ದೀನಿ ನಾನು. 50 ರೂಪಾಯಿ ಇಟ್ಕೊಂಡು ನಾನು ಓಡಾಡೋ ಟ್ರಾವೆಲಿಂಗ್ ಚಾರ್ಜಸ್ ಎಲ್ಲ ಇಟ್ಕೊಂಡು ಅದು 150 ಮಾರುವಂಥ ನೆಸೆಸಿಟಿ ಅಗತ್ಯ ಏನೂ ಇಲ್ಲ. ಯಾಕಂದರೆ ನನ್ನ ಬೇರೆ ಫೀಲ್ಡು, ನಾನು ಅದರಲ್ಲಿ ದುಡ್ಕೊತೀನಿ. ಇದು ನನಗೆ ಜಸ್ಟ್ ಹೆಸರು ಮಾಡಿ ಹೆಂಗಸರಿಗೆ ಒಳ್ಳೊಳ್ಳೆ ಸ್ಯಾರೀಸ್ ಹೋಗಬೇಕು ಅನ್ನೋ ಇಂಟೆನ್ಷನಲ್ಲಿ ನಾನು ಈ ವ್ಯವಹಾರ ಮಾಡ್ತಾ ಇರೋದು. ಸೊ ತುಂಬ ಜನ ಏನು ಮಾಡ್ತೀರಾ ಅಂದರೆ, ನಮಗೆ ಫ್ರೀಯಾಗಿ ಅಮೌಂಟ್ ಕೊಡಲ್ಲ ನೀವು, ಅದನ್ನು ಹೇಳ್ತೀನಿ. ನನಗೆ ಇದನ್ನು ಹೇಳಕ್ಕೆ ನನ್ನ ಕಣ್ಣು ಸುತ್ತ ಡಾರ್ಕ್ ಸರ್ಕಲ್ಸ್ ನಂಗೆ ತುಂಬ ನಿದ್ದೆ ಬರ್ತಿದೆ, ಆದರೂ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನಂತ ಗೊತ್ತಾ, ತುಂಬ ಜನ ಗೈಸ್, ತುಂಬ ಜನ ಒಂದು ಇವಾಗ 1 to 12 ಡೇಸ್ ಹೇಳಿರ್ತೀನಿ ಅಂದ್ಕೊಳ್ಳಿ, 9th ಡೇ ಸ್ಟಾರ್ಟ್ ಮಾಡ್ತಾರೆ, ಇನ್ನೂ ಬಂದಿಲ್ಲ. ಆಗಲ್ಲ ಅಂದಮೇಲೆ ನೀನು ಯಾಕೆ ಹಾಕ್ಸ್ಕೊತೀಯಾ, ರೀಫಂಡ್ ಮಾಡು. ಆಲ್ರೆಡಿ 3rd ಡೇನೇ ಡಿಸ್ಪ್ಯಾಚ್ ಆಗೋಗಿರುತ್ತೆ. ಸೊ ದೆಲ್ ಸ್ಟಾರ್ಟ್ ಆಗ ನಮಗೆ ಏನಪ್ಪ 2 ಗಂಟೆ 3 ಗಂಟೆಲೆಲ್ಲ ನಾನು ಕಳ್ಸಿದ್ದೀನಿ. ಇವ್ರಿಗೆ ನನ್ನ ರೆಗ್ಯುಲರ್ ಕಸ್ಟಮರ್ಸು, ನನ್ನ ಪ್ರೀತಿ ಮಾಡೋರು ಯಾರೂ ಮಾತಾಡಲ್ಲ. ನಿಮಗೆ ನಂಬಿಕೆ ಇಲ್ವಾ, ಮಾಡೋಕ್ಕೆ ಹೋಗ್ಬಿಡಿ. ವಿ ಡೋಂಟ್ ನೀಡ್. ನೀವು ದುಡ್ಡು ಹಾಕೋದು ನನಗೆ ಸಿಗೋದೇ 50 ರೂಪಾಯಿ, ನಿಮ್ಮ ಹತ್ರ 500 ನಾನು ಅನ್ಸ್ಕೊಳಕ್ಕೆ ರೆಡಿನೇ ಇಲ್ಲ. ನಂಬಿಕೆ ಆಯ್ತಾ, ಜಾನು ಮೇಲೆ ನಂಬಿಕೆ ಇದೆ. ಭಾಗ್ಯ ಅಂತ ಇವ್ರು ಬಂದು ಕೊಡಗೇಹಳ್ಳಿಯವರು. ಶಿ ಲಿಟ್ರಲಿ ಲೆಫ್ಟ್ 5000 ನನಗೆ ಬಿಟ್ಟಿದ್ದಾರೆ ಅವರು. ನಾನು ಮೊನ್ನೆ ಏನು ಮಾಡಿದೆ, ಹಿಂಗೆ ತೆಗಿತಾ ಇದ್ದೆ 5000 ಇನ್ನೂ ಏನು ಜಸ್ಟ್ ಜೂನಲ್ಲಿ ಇನ್ನೂ ಕಳಿಸಿಲ್ವಾ. ಲೈಕ್ ಅವ್ರು ನಮ್ಮನ್ನ ಕೇಳೇ ಇಲ್ಲ ಗೈಸ್, ಕೇಳೇ ಇಲ್ಲ. ನೆನ್ನೆ ಕಾಲ್ ಮಾಡಿದೆ, 10:30 ಹೋಗಿದ್ದು. ಶಿ ಸೇಯಿಂಗ್ ಹಾಂ ಹೇಳು ಜಾನುಮ್ಮ, ಲವ್ ಯು ಜಾನು, ಅಯ್ಯೋ ಕಳಿಸ್ದೆ ಬಿಡು ಜಾನು, ನೀನೇನು ಹೇಳು ಜಾನು. ಆ್ಯಂಡ್ ಶಿ ಈಸ್ ವೆರಿ 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 ಲಿಟ್ರಲಿ ನಾನು ಎಲ್ಲರೂ ಹಂಗೆ ರೀ, ಅವ್ರ ಹತ್ರ ಏನೋ ದುಡ್ಡಿರುತ್ತೆ, ನಮ್ಮ ಹತ್ರ ಎಲ್ಲಿರುತ್ತೆ, ನಾವು ನಿಮ್ಮ ಸೇರಿಗೆ ಒಂದು ಫೋನ್ ಹಾಕಿ ನನಗೆ ಅರ್ಜೆಂಟ್ ಇದೆ ಜಾನು, ಯು ಶುಡ್ ಡಿಸ್ಪ್ಯಾಚ್ ಟುಡೇ ಇಟ್ಸೆಲ್ಫ್. ಎಸ್ ಐ ವಿಲ್ ಡೂ, ಬಿಕಾಸ್ ಯು ಆರ್ ದ ಒನ್ ಪ್ರಿಷಿಯಸ್ ಟು ಮೀ, ಯು ಆರ್ ದ ಓನ್ಲಿ 1 ಪರ್ಸನ್. ನಿಮ್ಮಿಂದನೇ ನಾನು ಅದೇನಂತಾರೆ, ಫ್ರಮ್ ದ ಪೀಪಲ್ ಟು ದ ಪೀಪಲ್, ಡು ದ ಪೀಪಲ್, ಎವ್ರಿಥಿಂಗ್ ಫಾರ್ ಪೀಪಲ್, ಫಾರ್ ಯು ಗೈಸ್, ಫಾರ್ ನನ್ನ ಹೆಣ್ಮಕ್ಳು.
ಸೊ ಅದಕ್ಕೆ ಆಮೇಲೆ ಇನ್ನೊಂದು ಜನ ಹೇಳ್ತಿದ್ರು ಮ್ಯಾಮ್ ಬೇರೆ ಕಡೆ ತುಂಬ ರೇಟ್ ಇದೆ, ನಿಮ್ಮ ಹತ್ರ ಕಮ್ಮಿ ಕ್ವಾಲಿಟಿ ಕಮ್ಮಿನ. ಒಂದೇ ಒಂದು ನಮ್ಮ ಕಂಪ್ಲೇಂಟ್ ಬರೋದು ಲೇಟ್ ಡೆಲಿವರಿ. ಅದು ಬಿಟ್ಟು ಕ್ವಾಲಿಟಿ ಕಮ್ಮಿ ಇಷ್ಟು ಜನನೂ ನನಗೆ ಹೇಳೋಕ್ಕಾಗಲ್ಲ. ಇಲ್ಲ ಈ ಕ್ವಾಲಿಟಿ ಕಮ್ಮಿನ ನಿಮ್ಗೆ ಇಷ್ಟ ಆಗಿಲ್ವಾ, ಯಾವ ಪೇಜಲ್ಲಾರ ನೋಡಿ ಎಕ್ಸ್ಚೇಂಜ್ ಇಲ್ಲ, ನಾನು ಎಕ್ಸ್ಚೇಂಜ್ ಕೊಡ್ತೀನಿ. 3 ಗಂಟೆ ಮಧ್ಯಾಹ್ನ 3 ಗಂಟೆ ಮೇಲೆ ಬಂದು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇಷ್ಟನ್ನು ಹೇಳಬೇಕಿತ್ತು. ಸೊ ಮೇಡಮ್ ನನಗೆ ಯಾವುದೇ ರೀತಿ ಗಿಫ್ಟ್ ಬರ್ತಾ ಇಲ್ವಲ್ಲ, ಏನು ಮಾಡೋದು ಅಂದರೆ ಶೇರ್ ಮಾಡಿ, ಖಂಡಿತ ಹೆಂಗೆ ಯಾವತ್ತಾದರೂ ಕೊಡ್ತೀನಿ. ಬಾಯ್ ಬಾಯ್ ಬಾಯ್, ಲವ್ ಯು. ಸೊ ಗುಡ್ ನೈಟ್, ಅಲ್ಲ ಗುಡ್ ಮಾರ್ನಿಂಗ್, ಗುಡ್ ನೈಟ್ ಹೇಳ್ತಾ ಇದ್ದೀನಿ. ಬಾಯ್.